ಹಲೋ ಫ್ರೆಂಡ್ಸ್, ನಾವು ಬ್ಯಾಂಗ್ಳೂರಿಂದ MMSಗೆ ಹೋಗೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಫುಲ್ಲಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಆ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈಗ ಮೆಜೆಸ್ಟಿಕ್ಕಿಂದ ನಿಮಗೆ ತುಂಬ ವೇಸ್ ಇದೆ ಸ್ಯಾಟಿಲೈಟ್ಗೆ ಹೋಗೋಕ್ಕೆ. ಸ್ಯಾಟಿಲೈಟಿಂದನೇ ಮಹದೇಶ್ವರ ಬಸ್ಗೆ ಹೋಗಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಬಿಡದಿ ಬಸ್, ಕೆಂಗೇರಿ ಬಸ್ ಎಲ್ಲ ಸ್ಯಾಟಿಲೈಟ್ಗೆ ಹೋಗುತ್ತೆ. ಸೊ ಮೈಸೂರು ರೋಡ್ಗೆ ನೀವು ಟಿಕೆಟ್ ತಗೊಂಡು, ನಾವು ಸ್ಯಾಟಿಲೈಟ್ ರೀಚ್ ಆದ ತಕ್ಷಣ ನಮಗೆ ಬಸ್ ಇದ್ದಿಲ್ಲ. ಸೊ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೋ, ಆಮೇಲೆ ನಮಗೆ ಬಸ್ ಅರೇಂಜ್ ಮಾಡಿಕೊಟ್ರು. ಜಾಸ್ತಿ ಜನ ಇದ್ದರೆ ಆಟೋಮೆಟಿಕ್ಕಾಗಿ ಅಲ್ಲೇ ಸೀಟ್ಸ್ ಹಾಕ್ತಾರೆ, ಬಸ್ಗಳು ಹಾಕ್ತಾರೆ. ಸೊ ನೀವು ಅದು ಎಕ್ಬೋದು. ಸೊ ಒಂದು ಡಿಸ್ಕ್ಲೇಮರ್ ಏನಂದರೆ, ನೀವು ಬಸ್ ಎಕ್ಕುವಾಗ ತುಂಬ ಈ ಜಗಳ ಆಯ್ತೈತೆ. ನಾವು ರೀಸೆಂಟಾಗಿ ಇವತ್ತು ಹೋಗುವಾಗ ಏನಾಯ್ತು ಅಂದರೆ, ಅಲ್ಲಿ ಒಂದು ಇಬ್ಬರು ಫ್ಯಾಮಿಲಿ ಬಂದು ಸೀಟ್ಗೆ ಜಗಳ ಆಡಿ ಲಾಸ್ಟಲ್ಲಿ ಪೊಲೀಸ್ ಅವ್ರನ್ನ ಹಿಡ್ಕೊಂಡು ಹೋಗಿ ಸ್ಟೇಷನ್ ತನಕ ಹೊಂಟಾಯಿತು. ಲಾಸ್ಟಲ್ಲಿ ಇಬ್ಬರಿಗೂ ಸೀಟ್ ಸಿಕ್ಕಿಲ್ಲ, ಬೇರೆ ಯಾರೋ ಕೂತ್ಕೊಂಡ್ರು. ಈ ಥರ ಆಗೋದು ಬೇಡ. ಸೊ ಸೇಫಾಗಿ ಜರ್ನಿ ಮಾಡಿ. ಈಗ ನಾವು ಅಲ್ಲಿಂದ ಟಿಕೆಟ್ ನೋಡ್ರಿ ಎಷ್ಟಂತ. ಒಬ್ಬರು ಮೆನ್ಸ್ಗೆ 231, ಇದು ನಾರ್ಮಲ್ ಬಸ್ ಅಂದರೆ ಪಾಯಿಂಟ್ ಟು ಪಾಯಿಂಟ್ಗೆ ಡೈರೆಕ್ಟಾಗಿ ಹೋಗ್ತೀವಂದರೆ ಸೊ ನಿಮಗೆ 261 ತನಕ ಬೀಳುತ್ತೆ. ಸೊ ನೀವು ಈಗ ಫ್ರೀಯಾಗಿರೋ ತನಕ ವುಮೆನ್ಸ್ಗೆ, ಸೊ ಅವ್ರಿಗೆಲ್ಲ ಫ್ರೀಯಾಗಿರುತ್ತೆ. ಮತ್ತು ನೀವು ಜರ್ನಿ ಮಾಡಬೇಕಾದ್ರೆ ಬೆಳಗ್ಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ಲೈಕ್ 1 o'clock ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನೀವು ಸಾಯಂಕಾಲ ರೀಚ್ ಆಗೋ ಥರ ನೋಡ್ಕೊಳ್ಳಿ ಮಹದೇಶ್ವರ ಬೆಟ್ಟಕ್ಕೆ. ಯಾಕಂದರೆ ಅಲ್ಲಿ ರೋಡ್ಸಲ್ಲಿರೋ ವ್ಯೂ, ಕ್ಲೈಮೇಟ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನೀವು ನೈಟಲ್ಲಿ ಜರ್ನಿ ಮಾಡಿದ್ರೆ ನಿಮಗೆ ಸ್ವಲ್ಪ ಫುಲ್ ಡಾರ್ಕ್ ಆಗಿರುತ್ತೆ, ನಿಮ್ಗೆ ಅನಿಸಲ್ಲ. ಸೊ ಆದಷ್ಟು ಈವ್ನಿಂಗ್ ಮೇಲೆ, ಲೈಕ್ ಆಫ್ಟರ್ನೂನ್ 1 o'clock ಸಾಯಂಕಾಲ ಈವ್ನಿಂಗ್ ತನಕ ಅಲ್ಲಿ ರೀಚ್ ಆಗೋ ತನಕ ನೋಡ್ಕೊಳ್ಳಿ. ನಿಮಗೆ ಒಳ್ಳೆ ಸನ್ಸೆಟ್ ಸಿಗುತ್ತೆ, ಸೀನರೀಸ್ ಎಲ್ಲ ಬೇರೆ ಲೆವೆಲ್ ಇರುತ್ತೆ. ಸೊ ಎಂಜಾಯ್ ಮಾಡ್ಬೋದು ನೀವು ಆರಾಮಾಗಿ. ಸೊ ಈಗ ನಾನು ಇದು ನೈಟಲ್ಲಿ ತೆಗೆದಿದ್ದ ಕ್ಲಿಪ್ಪು. ಆ್ಯಕ್ಚುಲಿ ಇದು ಚೆನ್ನಾಗಿತ್ತು ನೈಟಲ್ಲೂ, ಬಟ್ ಆದರೆ ಏನು ನೋಡೋಕ್ಕಾಗಲ್ಲ, ಫುಲ್ ಡಾರ್ಕ್ ಆಗಿರುತ್ತೆ, ಫುಲ್ ಕಾಡಲ್ವಾ ಅದು. ಸೊ ನಿಮಗೆ ಯಾವುದೇ ಅಂತ ವ್ಯೂ ಸಿಗೋಲ್ಲ. ಸೊ ಆದಷ್ಟು ಏನು ನೋಡ್ರೂ ಮುಂದುಗಡೆ ಲೈಟ್ ನೋಡೋಕ್ಕಾಗುತ್ತೆ ಅಷ್ಟೇ. ಸೊ ಆದಷ್ಟು ನೀವು ಮಾರ್ನಿಂಗ್ ಜರ್ನಿ ಮಾಡ್ತೀವಿ. ಆಮೇಲೆ ಇದು ನೋಡ್ತಾ ಇದ್ದೀರಲ್ಲ, ಇದು ಮಹದೇಶ್ವರ ಬೆಟ್ಟ ಹತ್ರ ಇರೋ ಇದು ಮನ್ಕೊಳ್ಳೋ ಜಾಗ ಅಂದರೆ ಛತ್ರ. ಇದು ಎಷ್ಟು ಜನ ಆದರೂ ಮನ್ಕೋಬೋದು. ಇಲ್ಲಿ ನೈಟಲ್ಲಿ ಸ್ಟೇ ಮಾಡೋಕ್ಕೂ ಇಲ್ಲಿದೆ. 100 rupees ಟಾರ್ಪಾಲ್ ಇಲ್ಲಿ. ಸೊ ಅದನ್ನ ಪರ್ಚೇಸ್ ಮಾಡ್ಕೊಂಡು ನೀವು ಹಾಕೋಬೋದು, ಅಥವಾ ನಿಮ್ಮ ಮನೇಲಿ ಚಾಪೆ ಯಾವುದಂತ ತಗೊಬಂದು ಅಲ್ಲಿ ಹಾಕೋಬೋದು. ಸೊ ಈಗ ದೇವಸ್ಥಾನ ಹತ್ರ ನೋಡ್ಬೋದು, ಇದೇ MMS ಮಲೆ ಮಹದೇಶ್ವರ ಸ್ವಾಮಿಗಳ ದೇವಸ್ಥಾನ. ಇದು ನೈಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಅಂದರೆ ನನಗೆ ತುಂಬ ಕಡೆ ಹೋಗಿದ್ದೀನಿ, ಆದರೆ ನನಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ವಿಚ್ ಐ ಲೈಕ್ ಅಂದರೆ ಇದೆ. ತುಂಬ ಚೆನ್ನಾಗಿದೆ ಇದು. ಯಾಕಂದರೆ ಇದು ಈಗ ಬೇರೆ ದೇವಸ್ಥಾನಕ್ಕೆ ಹೋದರೆ ಯಾವಾಗ ಬರುತ್ತೆ ಅಂತ, ಆದರೆ ಈ ದೇವಸ್ಥಾನಕ್ಕೆ ಹೋದರೆ ತುಂಬ ಚೆನ್ನಾಗೈತೆ, ಅಲ್ಲೇ ಇರಬೇಕು ಅನಿಸುತ್ತೆ. ಇಲ್ಲಿರೋ ವ್ಯೂ. ಆದರೆ ಈಗ ಈ ಟೈಮಲ್ಲಿ ಹೋಗಿ ಫುಲ್ ಚಳಿ ಆಗೋಯ್ತು, ಹೆವಿ ಚಳಿ ಅಂದರೆ ಚಳಿ, ತುಂಬ ಕೋಲ್ಡ್ ಆಗಿದೆ. ಒಂದು ಬೆಡ್ಶೀಟ್ ಇಲ್ದಿರಿ ಇರೋಕ್ಕಾಗಲ್ಲ ಅಂಥ ಜಾಗ ಆಗ್ಬಿಟ್ಟೈತೆ ಇದು. ಸೊ ಈಗ ನೋಡ್ತಾ ಇದ್ದೀರಲ್ಲ, ಇದೇ ನೀವು ಮಹದೇಶ್ವರರ ಗೋಪುರ. ಸೊ ಒಂದು ಶಾರ್ಟ್ಸ್ ತೆಗೆದೆ, ಇದು ಚೆನ್ನಾಗಿದ್ರೆ ಕಮೆಂಟ್ ಚೆನ್ನಾಗಿದೆ ಅಂತ ಹಾಕಿ. ಸೊ ಫ್ರೆಂಡ್ಸ್, ನೀವು ಮಲೆ ಮಹದೇಶ್ವರಗೆ ಟ್ರಿಪ್ ಮಾಡ್ತಾ ಇದೆ ಅಂದರೆ ನಮ್ಮ ವಿಡಿಯೋ ನೋಡ್ಕೊಂಡು ಬನ್ನಿ, ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಇಲ್ಲಿ ನೈಟಲ್ಲೂ ಸೇವೆ ಮಾಡ್ತಾರೆ, ದೇವ್ರಿಗೆ ಏನೇನು ಬೇಡ್ಕೊಂಡಿರ್ತಾರೋ. ಸೊ ಅದು ಲೈಕ್ 2 o'clock ಸ್ಟಾರ್ಟ್ ಮಾಡ್ತಾರೆ. ಅವ್ರು ಏನು ಬೇಡ್ಕೊಂಡಿರ್ತಾರಲ್ಲ ಅದೆಲ್ಲ ಮಾಡ್ತಾಯಿರ್ತಾರೆ. ಸೊ ನಿಮಗೆ ಟೆಂಪಲ್ ಬಂದು ಕರೆಕ್ಟಾಗಿ 6 ಗಂಟೆಗೆ ಓಪನ್ ಆಗುತ್ತೆ. ಇದು ನಾನು ಆಲ್ಮೋಸ್ಟ್ 5 o'clock ಹಂಗೆ ತೆಗೆದಿರೋ ವಿಡಿಯೋ. ಸೊ ಇದು ನನ್ನ ಕೈಯಲ್ಲಾದಷ್ಟು ತೆಗೆದಿದ್ದೀನಿ. ಇಷ್ಟ ಆದರೆ ನಿಮಗೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಈ ವಿಡಿಯೋ ಅಂತ. ಇದು ಬ್ಯಾಕ್ಗ್ರೌಂಡ್ ಎಲ್ಲ ಆಟೋಮೆಟಿಕ್ ಎಫೆಕ್ಟ್ ಥರ ಐತೆ. ಸೊ ಇದು ರಿಯಲ್ ಹೆಂಗಿದು ಹಂಗೆ ತೆಗೆದಿರೋದು. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ನೋಡ್ಬೋದು, ನಾವು ದೇವಸ್ಥಾನ ಫುಲ್ ಸುತ್ತಾಡ್ಕೊಂಡು ಬಂದುಬಿಟ್ಟಿದ್ವಿ. ಇಲ್ಲಿ ಏನಂದರೆ ನಿಮಗೆ ಊಟ 3 ಟೈಮ್ ಕೊಡ್ತಾರೆ ಫ್ರೀ. ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ನಿಮಗೆ 3 ಟೈಮ್ ಅಂದರೆ ಮಾರ್ನಿಂಗ್ 7 to ನಿಮಗೆ 10:30 ಹಂಗೆ, ಆಮೇಲೆ 12 to 3, ಆಮೇಲೆ ಸಾಯಂಕಾಲ 7 ಗಂಟೆಯಿಂದ 10:30 ಆ ಥರ ಟೈಮಿಂಗಲ್ಲಿರುತ್ತೆ. ನೀವು ದಯವಿಟ್ಟು ಅದು ಫುಡ್ ಮಾತ್ರ ಸ್ಕಿಪ್ ಮಾಡಿಬಿಡಿ, ಚೆನ್ನಾಗಿರುತ್ತೆ, ಫುಡ್ಡೆಲ್ಲ ಚೆನ್ನಾಗಿರುತ್ತೆ. ಸೊ ಟೆಂಪಲ್ ಅಂದರೆ ಇದು, ಯಾಕಂದರೆ ಇಲ್ಲಿ ನಿಮಗೆ ಒಳ್ಳೆ ಎಕ್ಸ್ಪೀರಿಮೆನ್ಸ್ ಸಿಗುತ್ತೆ.
ಯಾವ ಥರ ಟೆಂಪಲ್ಗೆ ಹೋದರೆ ಎಂಜಾಯ್ ಮಾಡ್ಬೋದು ಅಂತ. ಇಲ್ಲಿ ಫುಲ್ಲು ನಿಮಗೆ ರಿಯಲಿಸ್ಟಿಕ್ ಆಗಿರುತ್ತೆ, ಅಂದರೆ ಆ ಫಾರೆಸ್ಟ್ ವೈಬ್ ಇರುತ್ತೆ. ಅಥವಾ ಎಲ್ಲ ಕಡೆ ನಿಮಗೆ ನೋಡಿದ್ರೆ ಬರೀ ಗ್ರೀನಿಶ್ ಆಗಿರುತ್ತೆ, ಎಲ್ಲ ಎನ್ವೈರ್ಮೆಂಟ್ ಪಾಸಿಟಿವ್ ಆಗಿರುತ್ತೆ. ಸೊ ಈ ವಿಡಿಯೋ ನಾನು ಪಾರ್ಟ್ 2 ಮಾಡ್ತಾಯಿದ್ದೀನಿ. ನಿಮಗೆ ಇದು ನೆಕ್ಸ್ಟು ಫ್ರೈಡೇ ಬರುತ್ತೆ. ಅಂಟಿಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ವಿಡಿಯೋ. ಬಾಯ್, ಟೇಕ್ ಕೇರ್.